ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 30ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಇದು ಸಮಾಖ್ಯ ಪದ್ಧತಿಯ ಕಡೆಯ ಪದ್ಯ, 10ನೆಯ ಪದ್ಯ. ಪದ್ಯ ಹೀಗಿದೆ: ಷಟಕೋಪ ಇತಿ ಸಮಾಖ್ಯ ತವ ರಂಗಧುರೀಣ ಪಾದುಕೆ ಯುಕ್ತ ಸೂತೆ ಸಹಸ್ರಮೇವಂ ಸೂಕ್ತಿ ಸ್ವಯಮೇವ ಯನ್ಮಯಾ ಭವತಿ. ರಂಗನಾಥನ ಪಾದುಕೆಯೇ, ನಿನಗೆ ಷಟಕೋಪರೆಂಬ ಉತ್ಕೃಷ್ಟವಾದ ಹೆಸರು ಯುಕ್ತವಾಗಿಯೇ ಇದೆ. ನನ್ನಿಂದ ನೀನು ಈ ರೀತಿ 1000 ಸೂಕ್ತಗಳನ್ನು ಮಾಡಿಸುತ್ತೀಯೋ ಎಂದಿದ್ದಾರೆ ವೇದಾಂತ ದೇಶಿಕರು. ಕಠಿಣ ತಪಸ್ಸನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಧ್ರುವನಿಗೆ ಭಗವಂತ ಪ್ರತ್ಯಕ್ಷನಾದಾಗ ಮಾತೇ ಹೊರಡಲಿಲ್ಲ, ನಾಲಿಗೆಯೇ ಹೊರಳದಂತಾಯಿತು. ಭಗವಂತನ ಶಂಖದ ಸ್ಪರ್ಶವಾದೊಡನೆ ಅವನು ಭಗವಂತನನ್ನು ಸ್ತುತಿಸಲಾರಂಭಿಸಿದ್ದ. ಪಂಡಿತರ ಸವಾಲಿಗೆ ಉತ್ತರ ನೀಡಲು ಶ್ರೀ ವೇದಾಂತ ದೇಶಿಕರಿಗೆ ಶ್ರೀರಂಗದಲ್ಲಿ ಅರ್ಚಕರು ತಲೆಯ ಮೇಲೆ ಇಡುತ್ತಿದ್ದ ಶಠಾರಿಯೇ ಪ್ರೇರಣೆಯಾಗಿತ್ತು. ಷಟಕೋಪರಾಗಿ ಅವತರಿಸಿ ತಿರುವಾಯ್ಮೊಳಿ ಎಂಬ 1102 ಪದ್ಯಗಳನ್ನು ರಚಿಸಿದ ಪಾದುಕಾದೇವಿಯೇ, ನೀನೇ ನನ್ನ ನಾಲಿಗೆಯಲ್ಲಿ ಕುಳಿತು 1000 ಸ್ತುತಿಗಳನ್ನು ಹಾಡಲು ಹೊರಟಿದ್ದೀಯೋ ಎಂದು ಪಾದುಕಾದೇವಿಗೆ ನಮಿಸಿದ್ದಾರೆ ವೇದಾಂತ ದೇಶಿಕರು. ಅವಳ ಕೃಪೆಯಿಂದಲೇ ತಾನು 1000 ಸ್ತುತಿಗಳನ್ನು ಹಾಡಲು ಹೊರಟಿದ್ದೇನೆ ಎಂದಿದ್ದಾರೆ. ಮುಂದೆ 70 ಪದ್ಯಗಳಲ್ಲಿ ಶ್ರೀ ವೇದಾಂತ ದೇಶಿಕರು ಪಾದುಕಾ ಪ್ರಭಾವವನ್ನು ಬರೆದಿದ್ದಾರೆ. ಮುಂದೆ ನಿನ್ನ ಮೂಲಕ ನಾನು ಸ್ತುತಿಸಲು ಹೊರಟಿರುವ ಶ್ರೀರಾಮನನ್ನು, ಶೇಷಶಾಹಿಯರಾದ ಲಕ್ಷ್ಮಣರನ್ನು, ರಾಮಾನುಜರನ್ನು, ಭರತ ಸಮಾನರಾದ ನಾಥಮುನಿಗಳನ್ನು, ನಮ್ಮಾಳ್ವಾರರನ್ನು, ಆಳ್ವಾರಾಚಾರ್ಯರುಗಳ ಪರಂಪರೆಯನ್ನು ನೀನೇ ನಾಲಿಗೆಯಲ್ಲಿ ನಿಂತು ಹಾಡಿಸಬೇಕು. ನಾನು ನಿಮಿತ್ತ ಮಾತ್ರ. ನನಗೆ ನೀನೇ ಪ್ರೇರಣೆ, ನೀನೇ ಸಾಧನ, ನೀನೇ ಮತಿ, ನೀನೇ ಗತಿ, ನನ್ನದೆಲ್ಲ ನಿನ್ನದೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇಷ್ಟೆಲ್ಲ ಹೇಳಲು ಈ ಪದ್ಯದಲ್ಲಿ ಅವರು ಉಪಯೋಗಿಸಿದ ಒಂದೇ ಒಂದು ಪದ ಸೂತೆ ಎಂದು. ಈ ಪದ್ಯದಲ್ಲಿ 1000 ಪದ್ಯ ಬರೆಯುವ ಅವರ ದೃಢ ಸಂಕಲ್ಪ, ನಾನಲ್ಲ ಪಾದುಕಾದೇವಿಯೇ ಮಾಡಿಸುತ್ತಾಳೆ ಎಂಬ ದೃಢ ವಿಶ್ವಾಸ, ನನ್ನದೇನಿದೆಯೋ ಅದೆಲ್ಲ ನಿನ್ನ ಕೃಪೆ ಎನ್ನುವ ಅವರ ಆಕಿಂಚನ್ಯ ಭಾವ, ಸೂತೆ ಎಂದರೆ ಮಾಡಿಸುತ್ತೀಯಾ ಎಂಬ ಒಂದೇ ಪದದಲ್ಲಿ ಅಷ್ಟನ್ನೂ ವ್ಯಕ್ತಪಡಿಸುವ ಅವರ ಭಾಷಾ ಪ್ರೌಢಿಮೆ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಶ್ರೀ ರಂಗನಾಥ ಮಣಿಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.